ನಮಸ್ತೆ ಎಲ್ಲರಿಗೂ, ಸುಸಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಪೇರ್ಲೆ ಹಣ್ಣು ಅಥವಾ ಸೀಬೆಕಾಯಿ ಯೂಸ್ ಮಾಡಿ ಕೋಸಂಬರಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿವತ್ತು ಸೀಬೆಕಾಯಿಯಿಂದ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ಇದನ್ನು ಕರೀತಾರೆ. ಪೇರ್ಲೆಕಾಯಿ ಅಂತಲೂ ಕರೀತಾರೆ, ಸೇಬೆಕಾಯಿ ಅಂತಾರೆ, ಸೀಬೆಕಾಯಿ, ನಮ್ಮೂರಲ್ಲಿ ಸೀಬೆಕಾಯಿ ಅಂತೀವಿ. ಈ ಥರ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ. ನಾನಿಲ್ಲಿ 2 ಸೀಬೆಕಾಯಿಯನ್ನು ತಗೊಂಡು ಈ ಥರ ನೀಟಾಗಿ ಬೀಜ ತಗೊತಾ ಇದ್ದೀನಿ. ಬೀಜ ಇದ್ರೆ ಅಷ್ಟು ಚೆನ್ನಾಗಾಗಲ್ಲ. ನೀಟಾಗಿ ಈ ಥರ ಬೀಜ ತಗೊಳ್ಳಿ. ಜಾಸ್ತಿ ಹಣ್ಣಾಗಿದ್ರೆ ಅಷ್ಟು ಚೆನ್ನಾಗಾಗಲ್ಲ, ಸ್ವಲ್ಪ ಹಣ್ಣಾಗಿರಬೇಕು ಅಂಥದನ್ನು ತಗೊಳ್ಳಿ ನೀವು. ತುಂಬ ಚೆನ್ನಾಗಿರುತ್ತೆ. ಯಾವತ್ತು ಸೌತೆಕಾಯಿಯಲ್ಲೇ ಕೋಸಂಬರಿ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಹಣ್ಣು ಅಥವಾ ತರಕಾರಿ ಹಾಕಿ ಕೂಡ ಮಾಡ್ಕೋಬಹುದು. ತುಂಬ ಸೂಪರ್ ಆಗಿರುತ್ತೆ. ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಹುದು, ಇಲ್ಲ ತುರಿದು ಕೂಡ ಮಾಡ್ಕೋಬಹುದು. ಎಲ್ಲ ಸೀಬೆಕಾಯಿಯನ್ನು ಇದೇ ಥರ ಕಟ್ ಮಾಡ್ಕೊಳ್ಳೋಣ. 2 ಸೀಬೆಕಾಯಿನ ಈ ಥರ ಕಟ್ ಮಾಡಿಕೊಂಡು ಬೀಜ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಳ್ಳೋಣ. ಬೀಜ ಕಡಿಮೆ ಇದ್ದ ಸೀಬೆಕಾಯಿ ಆದರೆ ನೀವು ಹಾಗೆ ಹಾಕೋಬಹುದು, ಚೆನ್ನಾಗಿರುತ್ತೆ. ಕೋಸಂಬರಿಗೆ ನಾನೊಂದು 1 ಕಪ್ಪಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. 1 ದಾಳಿಂಬೆ ಬೀಜನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಅದನ್ನು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಅಚ್ಚಕಾರದ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಮಚ ಪೇಪರ್ ಪೌಡರ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆ ರಸ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡೋದು ತುಂಬ ಸುಲಭ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ಈಗ. ನೀವು ಹಾಗೆ ಬೇಕಾದ್ರೆ ತಿನ್ಬಹುದು, ತುಂಬ ಚೆನ್ನಾಗಿರುತ್ತೆ. ನೀವು ಕ್ಯಾರೆಟ್ ಬೇಕಾದ್ರೆ ಹಾಕೋಬಹುದು, ಆಪ್ಷನಲ್, ಬೇಕು ಅಂದ್ರೆ ಹಾಕೊಳ್ಳಿ. ತುಂಬಾ ಆರೋಗ್ಯಕರ ಕೋಸಂಬರಿ ಕೂಡ ಇದು. ಒಗ್ಗರಣೆ ಹಾಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ. ನಾನೊಂದು 1 ಟೀ ಸ್ಪೂನ್ ಆಯಿಲ್ ಹಾಕ್ಕೊಂಡು 1-2 ಒಣಮೆಣಸು, ಸ್ವಲ್ಪ ಸಾಸಿವೆ ಮತ್ತು 2 ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕೊಳ್ಳೋಣ ಕೋಸಂಬರಿಗೆ.
ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡಿಕೊಂಡ್ರೆ ಇನ್ನು ಕೋಸಂಬರಿ ತುಂಬ ರುಚಿಯಾಗಿರುತ್ತೆ. ಫೈನಲ್ ಆಗಿ ಕೋಸಂಬರಿ ರೆಡಿ ಆಗಿದೆ. ಸರ್ವ್ ಮಾಡ್ಕೊಳ್ಳೋಣ. ಸೂಪರ್ ಆಗಿರುತ್ತೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಿದೆ ಅಂತ ನಮಗೆ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಮತ್ತೆ ಫೈನಲ್ ಆಗಿ ಕೋಸಂಬರಿ ತಿನ್ನಲು ರೆಡಿ ಇದೆ. ನೀವು ನಿಮ್ಮ ಮನೇಲಿ ಒಂದ್ಸರಿ ಸೀಬೆಕಾಯಿ ಯೂಸ್ ಮಾಡಿ ಕೋಸಂಬರಿ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.